ಅಧ್ಯಕ್ಷರೇ, ಇದು ಆಂಧ್ರದಲ್ಲಿ YSR ಪಾರ್ಟಿ ಮಾಡಿ ಚರ್ಚೆ ಬರ್ಲಿಕ್ಕೆ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ಓಕೆ, ಅದು ಮಾಡಿದ್ರೆ ಅವ್ರಿಗೆ ತೊಂದರೆ ಆಗೋದು ಅವ್ರಿಗೆ. ಆಮೇಲೆ MLA ಹೋಗಿ ಅವ್ರ ಮುಂದೆ ಚರ್ಚೆ ಮಾಡಿದ್ರೆ ಇಷ್ಟೊತ್ತು ಅದೇ ಚರ್ಚೆ ಮಾಡಿದ್ರು. ಕೃಷ್ಣ ಪರ್ವತ ತಾವು ಪ್ರಶ್ನೆ ಕೇಳಿದಿರಿ, ಸರ್ಕಾರಕ್ಕೆ ಉತ್ತರ ಕೊಡ್ತದೆ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ಉತ್ತರ ಕೊಡ್ಲಿ, ಅದು ಕೊಡ್ಲಿ, ನಾವೇನು ಬೇಡ ಅನ್ನಲ್ಲ. ಸಮಸ್ಯೆ ಇಷ್ಟೇ, ರಾಜ್ಯ ಸರ್ಕಾರದ ಸ್ಟೇಟ್ ಎಕ್ಸ್ಚೇಕರ್ನ ಕೊಡ್ಲಿಕ್ಕೆ ಬರೋದಿಲ್ಲ. ನಂಬರ್ 1. ಓಕೆ. ನಂಬರ್ 2, ಅಲ್ಲಿ ಶಾಸಕರಿದ್ದಾರೆ. ಈಗ ಲ್ಯಾಂಡ್ ಗ್ರಾಂಟಿಂಗ್ MLA ಶಾಸಕರು 224 ಜನ ಇದ್ದೀವಿ. ದೆನ್ ಈ ದೇವಸ್ಥಾನ ಮುಜರಾತಿ ಶಾಸಕರಿದ್ದಾರೆ, ಎಲ್ಲ ಆಶ್ರಯ ಕಮಿಟಿ ಇದ್ದಾರೆ, ಎಲ್ಲ ಕಮಿಟಿಗೆ ಶಾಸಕರಿದ್ದಾರೆ. ಸಂದರ್ಭದಲ್ಲಿ ಆ ಶಾಸಕರನ್ನ ಇಗ್ನೋರ್ ಮಾಡಿ ಇನ್ನೊಂದು ಕಮಿಟಿ ಮಾಡೋದು ಅರ್ಥವಿಲ್ಲ. ಅಂದ್ರೆ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಎರಡನೇದಾಗಿ ಇದು ಕಾನೂನು ಬಾಹಿರ. ದಯಮಾಡಿ ನೀವು ಯಾವ ದುಡ್ಡು ಕೊಡ್ತಾ ಇದ್ದೀರಿ? ಕಾಂಗ್ರೆಸ್ ಫಂಡ್ ಕೊಟ್ಟರೆ ನಮ್ದು ವಿರೋಧಿಲ್ಲ, ವಿಲ್ ವೆಲ್ಕಮ್, ದಟ್ ಈಸ್ ದೇರ್ ಫಂಡರ್. ವೆರಾಸ್ ದಿಸ್ ಈಸ್ ಸ್ಟೇಟ್ ಎಕ್ಸ್ಚೇಕರ್ ಅಮೌಂಟ್. ಇದು GDP ಕೊಡೋದು, ಟ್ಯಾಕ್ಸ್ ಕಟ್ಟೋದು ಎಲ್ಲವೂ ಇದರಿಂದ ಕಟ್ಟೋದು. ನೀವು ಇದನ್ನ ಆತರಿಗೆ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ. ಹಾಗಾಗಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಇದನ್ನ ಕಮಿಟಿನ ತೆಗೆದಾಕಿ ಶಾಸಕರ ಮಾಡಿರೋದು. ಅಧ್ಯಕ್ಷ, ಶಾಸಕರ ಅಧ್ಯಕ್ಷ ಮಾತಾಡಿದ ಅವ್ರು ಹಾಗೆಲ್ಲ ವಿಷಯ ಹೇಳಿದ್ದಾರೆ, ಹೇಳ್ತಾರೆ, ಮಾತಾಡ್ತಿದ್ದಾರೆ ಅವರು ಮಾತಾಡಿದ್ದಾರೆ. ಆಗ ಅವರೆಲ್ಲ ವಿಚಾರ ಹೇಳಿದ್ದಾರೆ, ಅವರು ಎಲ್ಲ ವಿಚಾರ ಹೇಳಿದ್ದಾರೆ. ಅವ್ರು ಸರ್ಕಾರಕ್ಕೆ ಉತ್ತರ ಕೊಡ್ತಾರೆ. ನೀವು ಇಲ್ವಾ ಗೊತ್ತಿಲ್ಲ, ನೀವು ಇಲ್ವಾ ಗೊತ್ತಿಲ್ಲ. ಅವ್ರು ವಿಚಾರ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ. ಅವರು ನೀವು ಅವರು ಮಾತಾಡಿದ್ದಾರೆ. ಈಗ ಅದನ್ನು ಮತ್ತೆ ರಿಪೀಟ್ ಮಾಡ್ತಾರೆ. ಈಗ ತಾವು ಆಗ ವಿಚಾರ ಹೇಳಿದ್ದೀರಿ. ಒಂದು ನಿಮಿಷ, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಇವೆಲ್ಲ ತೆಗೆದಾಕಿ ಆ ಸ್ಥಳೀಯ ಶಾಸಕರ ಅಧ್ಯಕ್ಷರಲ್ಲಿ ಕಮಿಟಿ ಮಾಡಬೇಕು ನನ್ನ ಒತ್ತಾಯ. ರೈಟ್. ಅಧ್ಯಕ್ಷ, ಒಂದು ನಿಮಿಷ. ಸರ್ DK ಶಿವಕುಮಾರ್ ಅವರೇ, ಇದನ್ನ ರಾಜಕಾರಣದ ರಹಿತವಾಗಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ. ಯಾಕಂದ್ರೆ 224 ಶಾಸಕರು ನಾವು ಇದ್ದೇವೆ. ನಾವು ಜನರಿಂದ ಚುನಾಯಿತರಾಗಿರ್ತಕ್ಕಂಥವ್ರು. ಈಗ ತಾಲೂಕು ಮಟ್ಟದಲ್ಲಿ ನಮ್ಮ ಮೇಲೆ ಒಂದು ಆಲ್ಟರ್ನೇಟಿವ್ ಕಮಿಟಿ, ಅವರು ಇವತ್ತು ತಹಸೀಲ್ದಾರನ್ನ, ಇಂಜಿನಿಯರ್ಗಳನ್ನ ಇವ್ರನ್ನೆಲ್ಲ ಕರೆಯೋದು, EOಗಳನ್ನ ಕರೆದು ಮೀಟಿಂಗ್ ಮಾಡೋದು ನಮ್ಮ ಎದುರುಗಡೆ. ಅದಲ್ದೇನೆ ಚೇಂಬರ್ ಅವ್ರಿಗೆ ಕೊಟ್ಟಿದ್ದೇವೆ. ಇದಲ್ದೇನೆ ಇದನ್ನ ನಾವು 224 ಜನ ಶಾಸಕರು ನಾವೇನ್ ಮಾಡೋದು? ನಮ್ಮ ಮೇಲೆ ಅಪನಂಬಿಕೆ ಇದೆಯಾ, ಅವಿಶ್ವಾಸ ಇದೆಯಾ ನಿಮ್ಗೆ? ನಾನು ಹೇಳ್ತೀನಿ, ಹೇಳಿ. ನಾವಿಲ್ಲಿ ಸಂಬಳ ತಗೊಳ್ತಾ ಇದ್ದೀವಿ, ನಾವು TAD ಕ್ಲೈಮ್ ಮಾಡ್ತಾ ಇದ್ದೀವಿ, ನಾವೆಲ್ಲ ಶಾಸಕರು. ಹಾಗಾದ್ರೆ ನಾವೇನ್ ಕೆಲಸ ಮಾಡೋದಲ್ಲಿ? ನಾವು ಇದನ್ನೇ ಮಾಡ್ಲಿಕ್ಕಾಗಿ ಜನ ನೀವು ನಿಮ್ ಗ್ಯಾರಂಟಿ ಸ್ಕೀಮ್ಗಳನ್ನ ಹೇಳಿದಿರಿ, ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಏನಾದ್ರು ತೊಂದರೆ ಪ್ರಶ್ನೆ ಇಲ್ಲ, ಎಲ್ಲವೂ ಆನ್ಲೈನ್ ಹೋಗ್ತಾ ಇದೆ. ಸರ್ಕಾರ ನನ್ನ ವಿನಂತಿ ಏನು ಅಂದ್ರೆ, ಇವತ್ತು ನಿಮ್ ಸರ್ಕಾರ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು, ಇದನ್ನ ಶಾಸಕರ ಜೊತೆಗೆ ಇನ್ನೊಂದು ಕಮಿಟಿಯನ್ನ ಮಾಡಿಟ್ಟು ಇಡೀ ಸ್ಟೇಟ್ ಎಕ್ಸ್ಚೇಕರ್ಗೆ 51,000 ಕೋಟಿ ನೀವೇ ಮೊನ್ನೆ ಇದರಲ್ಲಿ ಅನೌನ್ಸ್ ಮಾಡಿದಾಗ ಬಜೆಟ್ ನಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತೀರಿ. ಅದಲ್ಲದೆ ಸುಮಾರು 15 ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತದ್ದು. ಉತ್ತರ ಕಾರ್ಯಕರ್ತರಿಗೆ ಇದಕ್ಕೆ ನಮ್ಮ ವಿರೋಧ ಇದೆ. ದಯವಿಟ್ಟು ನೀವು ಶಾಸಕರಾಗಿರ್ತಕ್ಕಂಥವ್ರು, ಇದು ಪ್ರಜಾಪ್ರಭುತ್ವದ ಪದ್ಧತಿ ಅಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಅದನ್ನ ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅಧ್ಯಕ್ಷ ಒಂದು ನಿಮಿಷ. ಅಧ್ಯಕ್ಷ, ಈ ಎಲ್ಲಾ ಗ್ಯಾರಂಟಿ DBT ಮಾಡ್ತಾರೆ, ಅದು ನೇರ ಅವ್ರ ಅಕೌಂಟ್ಗೆ ಹೋಗ್ತದೆ. ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ. ಅಲ್ಲ ಅಧ್ಯಕ್ಷ, ಚೆಕ್ ಮಾಡಕ್ಕೆ ನಿಮ್ ಫಂಡ್ ಕೊಡ್ಗೆ, ಇದು DBT ಮಾಡೋದು ಎಲ್ಲರಿಗೂ ಆನ್ಲೈನ್ ಅಲ್ಲಿ ಹೋಗ್ತದೆ. ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ, ಅದನ್ನ ದಯಮಾಡಿ ಹೇಳಿ. ಸರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.